ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಮೂರಲ್ಲ 4 DCM ಸೃಷ್ಟಿಗೆ ಮುಂದಾಗಿತ್ತಾ ಹಾಗಾದ್ರೆ ಹೈಕಮಾಂಡ್? ಒಂದು ವರ್ಗದ ನಾಯಕರನ್ನ DCM ಮಾಡೋದು ಬೇಡ ಅಂತ DCM DK ಶಿವಕುಮಾರ್ ಹೇಳಿದ್ರ? ಹಾಗಾದ್ರೆ ಮುಸ್ಲಿಂ ನಾಯಕ DCM ಆಗೋದು ಬೇಡ ಅಂದ್ರ? ಮೂರಲ್ಲ 4 DCM ಸೃಷ್ಟಿಗೆ ಮುಂದಾಗಿತ್ತಾ ಹೈಕಮಾಂಡ್? ಒಂದು ವರ್ಗದ ನಾಯಕರು DCM ಆಗೋದು ಬೇಡ ಅಂದ್ರ CM DK ಶಿವಕುಮಾರ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಮುಸ್ಲಿಂ ಶಾಸಕ DCM ಆಗಲು ಆಸಕ್ತಿ ತೋರಿಸಲಿಲ್ವಾ CM DK ಶಿವಕುಮಾರ್? ಏನಿದು ದೆಹಲಿ ಅಂಗಳದಲ್ಲಿ CM DK ಶಿವಕುಮಾರ್ ಅಪಸ್ವರ ಎತ್ತಿದ್ದಾರೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಒಂದಲ್ಲ ಎರಡಲ್ಲ 4 DCM ಸೃಷ್ಟಿಗೆ ಹೈಕಮಾಂಡ್ ಮುಂದಾಗಿತ್ತು. ಆದರೆ DK ಶಿವಕುಮಾರ್ ಇದಕ್ಕೆ ಮನಸ್ಸು ಮಾಡಲಿಲ್ವಾ? ಮುಸ್ಲಿಂ ನಾಯಕ DCM ಆಗೋದು CM DKಗೆ ಬಿಲ್ಕುಲ್ ಇಷ್ಟ ಇರಲಿಲ್ವಾ? ಹೈಕಮಾಂಡ್ ಮುಂದಿಟ್ಟ ಪ್ರಸ್ತಾಪವನ್ನ ತಿರಸ್ಕರಿಸಿದ್ರ CM DK ಶಿವಕುಮಾರ್? ಏನಿದು ದೆಹಲಿ ಅಂಗಳದಲ್ಲಿ CM DK ಶಿವಕುಮಾರ್ ಅವರ ಅಪಸ್ವರ? ಮುಸ್ಲಿಂ ಶಾಸಕ DCM ಆಗಲು ಆಸಕ್ತಿ ತೋರಿಸಲಿಲ್ವಾ ಹಾಗಾದ್ರೆ CM DK ಶಿವಕುಮಾರ್? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಒಂದು ವರ್ಗದ ನಾಯಕರು DCM ಆಗೋದು ಬೇಡ ಅಂದ್ರ CM ಸಿದ್ದರಾಮಯ್ಯ. ಹಾಗಾದ್ರೆ ಆ ಒಂದು ವರ್ಗ ಮುಸ್ಲಿಂ ಶಾಸಕರ DCM ಆಗಲು ಆಸಕ್ತಿ ತೋರಿಸಲಿಲ್ವಾ ಮುಸ್ಲಿಂ ಶಾಸಕರಿಗೆ CM DK ಶಿವಕುಮಾರ್? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದಾಗಿದೆ. ಹೈಕಮಾಂಡ್ ನಾಯಕರು ಮೂರಲ್ಲ 4 DCM ಹುದ್ದೆ ಸೃಷ್ಟಿ ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ DCM DK ಶಿವಕುಮಾರ್ ಇದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಮುಸ್ಲಿಮರ ಅಸಮಾಧಾನ ಶಮನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಸಂಪುಟದಲ್ಲಿ ಮುಸ್ಲಿಮರಿಗೆ ಹೆಚ್ಚಿನ ಸ್ಥಾನ ಸಿಗ್ತಿಲ್ಲ ಎಂಬ ಆರೋಪ ಕೂಗು ಕೇಳಿ ಬರ್ತಾ ಇದೆ ಈಗ. ಹೀಗಾಗಿ ಮುಸ್ಲಿಂ ಸಮುದಾಯಕ್ಕೆ DCM ಹುದ್ದೆ ನೀಡುವ ಪ್ರಸ್ತಾಪವನ್ನ ಇಟ್ಟಿಲ್ಲ. ಆದ್ರೆ ಹೈಕಮಾಂಡ್ ಪ್ರಸ್ತಾಪಕ್ಕೆ ಮೌನವಾದ್ರ CM DK ಶಿವಕುಮಾರ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಪಕ್ಷದ ಮೂಲಗಳ ಪ್ರಕಾರ DKಗೆ ಮುಸ್ಲಿಂ DCM ಬಗ್ಗೆ ಆಸಕ್ತಿ ಇಲ್ವಾ? ಮುಸ್ಲಿಮರಿಗೆ DCM ಬದಲು ಉನ್ನತ ಸ್ಥಾನಮಾನ ನೀಡಲು DK ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಾಫ್ಟ್ ಹಿಂದುತ್ವದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ CM DK ಶಿವಕುಮಾರ್ ಅನ್ನೋದು ಇಲ್ಲಿ ಪ್ರಶ್ನೆಯಾಗೆದ್ದಿದೆ. ಮುಸ್ಲಿಮರ ಅಸಮಾಧಾನ ಶಮನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿತ್ತು. ಆದರೆ DCM ಬದಲು ಬೇರೆ ಹುದ್ದೆಗಳನ್ನ ನೀಡಲಿಕ್ಕೆ ಮುಂದಾದ್ರ DCM DK ಶಿವಕುಮಾರ್. ಮುಸ್ಲಿಂ ಸಮುದಾಯಕ್ಕೆ DCM ಹುದ್ದೆ ನೀಡುವ ಪ್ರಸ್ತಾಪ ಇಟ್ಟಿದ್ರು ಹೈಕಮಾಂಡ್. ಆದರೆ ಹೈಕಮಾಂಡ್ ಪ್ರಸ್ತಾಪಕ್ಕೆ ಮೌನವಾದ್ರ CM DK ಶಿವಕುಮಾರ್. ಪಕ್ಷದ ಮೂಲಗಳ ಪ್ರಕಾರ DKಗೆ ಮುಸ್ಲಿಂ DCM ಬಗ್ಗೆ ಆಸಕ್ತಿ ಇಲ್ವಾ ಹಾಗಾದ್ರೆ? ಏನಿದು ದೆಹಲಿ ಅಂಗಳದಲ್ಲಿ CM DK ಶಿವಕುಮಾರ್ ಅವರ ಅಪಸ್ವರ? ಸಾಫ್ಟ್ ಹಿಂದುತ್ವದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರಾ CM DK ಶಿವಕುಮಾರ್? ಮುಸ್ಲಿಮರ ಅಸಮಾಧಾನ ಶಮನಕ್ಕೆ DK ಶಿವಕುಮಾರ್ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮೂರಲ್ಲ 4 DCM ಸೃಷ್ಟಿಗೆ ಮುಂದಾಗಿತ್ತ ಹೈಕಮಾಂಡ್. ಆದರೆ ಅದಕ್ಕೆ ಒಪ್ಕೊಳ್ತಾ ಇಲ್ಲ DK ಶಿವಕುಮಾರ್ ಅವರು. DCM ಬದಲಿಗೆ ಬೇರೆ ಸ್ಥಾನ ನೀಡೋಣ ಅನ್ನೋದು, ಈಗ ನೀಡ್ತಾರ ಅನ್ನೋದು DK ಶಿವಕುಮಾರ್ ಅವರು ಎತ್ತಿರುವಂತ ಪ್ರಶ್ನೆ ಇದೆ. ಸಂಪುಟದಲ್ಲಿ ಒಟ್ಟು 3 DCM ಹುದ್ದೆ ಸೃಷ್ಟಿಗೆ CM DK ಆಸಕ್ತಿ ತೋರಿದ್ದಾರೆ. ಲಿಂಗಾಯತ ಸಮುದಾಯದಿಂದ ಒಬ್ಬರಿಗೆ DCM ಹುದ್ದೆ ನೀಡುವುದು ಖಚಿತನಾ ಹಾಗಾದ್ರೆ? ಪರಿಶಿಷ್ಟ ಪಂಗಡ ಸಮುದಾಯದಿಂದ ಒಬ್ಬರಿಗೆ DCM ಮಾಡೋ ಸಾಧ್ಯತೆ ಇದೆ. ಲಿಂಗಾಯತ ಸಮುದಾಯದಿಂದ MB ಪಾಟೀಲ್ DCM ಆಗ್ತಾರಾ? ST ಸಮುದಾಯದಿಂದ ಸತೀಶ್ ಜಾರಕಿಹೊಳಿ DCM ಆಗ್ತಾರ? ಇಬ್ಬರಿಗೂ ಹೈಕಮಾಂಡ್ DCM ಹುದ್ದೆ ನೀಡುವಂತ ಸಾಧ್ಯತೆ ಇದೆ. ಸಂಪುಟದಲ್ಲಿ ಒಟ್ಟು 3 DCM ಹುದ್ದೆ ಸೃಷ್ಟಿಗೆ CM DK ಆಸಕ್ತಿ ತೋರಿದ್ದಾರೀಗ. ಒಟ್ಟು 3 DCM ಹುದ್ದೆ ಸೃಷ್ಟಿಗೆ ಲಿಂಗಾಯತ ಸಮುದಾಯದಿಂದ ಒಬ್ಬರಿಗೆ DCM ಮಾಡುವಂತ ಸಾಧ್ಯತೆ ಇದೆ.
ಪರಿಶಿಷ್ಟ ಪಂಗಡ ಸಮುದಾಯದಿಂದ ಒಬ್ಬರಿಗೆ ಡಿಸಿಎಂ ಮಾಡುವಂತ ಸಾಧ್ಯತೆ ಇದೆ. ಲಿಂಗಾಯತ ಸಮುದಾಯದಿಂದ ಎಂಬಿ ಪಾಟೀಲ್ ಡಿಸಿಎಂ ಆಗುವಂತ ಸಾಧ್ಯತೆ ಕೂಡ ಇದೆ. ಎಸ್ಟಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಡಿಸಿಎಂ ಆಗ್ತಾರ. ಇಬ್ಬರಿಗೂ ಹೈಕಮಾಂಡ್ ಡಿಸಿಎಂ ಹುದ್ದೆ ನೀಡುವಂತ ಸಾಧ್ಯತೆ ಇದೆ. ಸಂಪುಟದಲ್ಲಿ ಒಟ್ಟು 3 ಡಿಸಿಎಂ ಹುದ್ದೆ ಸೃಷ್ಟಿಗೆ ಸಿಎಂ ಡಿಕೆ ಆಸಕ್ತಿ ತೋರಿದ್ದಾರೆ. ಅದರಲ್ಲಿ ಲಿಂಗಾಯತ ಸಮುದಾಯ ಹಾಗೂ ಪರಿಶಿಷ್ಟ ಪಂಗಡ ಇಬ್ಬರಿಗೆ ಈಗ ಡಿಸಿಎಂ ಸ್ಥಾನವನ್ನ ನೀಡಲಿಕ್ಕೆ ಮನಸ್ಸು ಮಾಡಿದ್ರ ಡಿಕೆ ಶಿವಕುಮಾರ್. ಸಾಫ್ಟ್ ಹಿಂದುತ್ವದ ಅಸ್ತ್ರ ಪ್ರಯೋಗಕ್ಕೆ ನಿರ್ಧರಿಸಿದ್ರ ಸಿಎಂ ಡಿಕೆ ಶಿವಕುಮಾರ್. ಆದರೆ ಒಂದು ವರ್ಗದ ನಾಯಕರು ಡಿಸಿಎಂ ಆಗೋದು ಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇನ್ನು ಮುಸ್ಲಿಂ ಕೋಟಾದಲ್ಲಿ ಯಾರಿಗೆ ಲಕ್ ಸಿಗಲಿದೆ? ಎನ್ಎ ಹ್ಯಾರಿಸ್ ಶಾಂತಿನಗರ, ಸಲೀಂ ಅಹಮದ್ ಪರಿಷತ್ ಸದಸ್ಯನಾಗಿ, ರಿಜ್ವಾನ್ ಅರ್ಷದ್ ಶಿವಾಜಿನಗರ, ರಹೀಂ ಖಾನ್ ಬಿದರ್, ಜಮೀರ್ ಅಹಮದ್ ಚಾಮರಾಜಪೇಟೆ, ಕನೀಜ್ ಫಾತಿಮಾ ಕಲಬುರ್ಗಿ, ಹೀಗೆ ಮುಸ್ಲಿಂ ಕೋಟಾದಲ್ಲಿ ಯಾರಿಗೆಲ್ಲ ಲಕ್ ಸಿಗಲಿದೆ ಅನ್ನೋದನ್ನ ತಿಳಿಸ್ತಾ ಇದ್ದೇವೆ. ತನ್ವೀರ್ ಸೇಠ್ ಎನ್ಆರ್ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಲಿದ್ದಾರೆ. ಎನ್ಎ ಹ್ಯಾರಿಸ್ ಶಾಂತಿನಗರ, ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಶಾಂತಿ. ದೀಪಾ ಅವರೇ, ಮುಸ್ಲಿಮರ ಅಸಮಾಧಾನ ಶಮನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿತ್ತು. ಆದರೆ ಡಿಕೆ ಶಿವಕುಮಾರ್ ಒಂದು ವರ್ಗದ ಇದಕ್ಕೆ ಡಿಸಿಎಂ ಆಗೋದು ಬೇಡ, ಅದರ ಬದಲಿಗೆ ಪ್ರಮುಖ 2 ಲಿಂಗಾಯತ ಆಗಿರ್ಬೋದು ಪರಿಶಿಷ್ಟ ಪಂಗಡದವರಿಗೆ ಡಿಸಿಎಂ ಮಾಡಲಿಕ್ಕೆ ಹೊರಟಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ? ಕಾರ್ತಿಕ್, ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ಡಿಸಿಎಂ ಹುದ್ದೆಗಳನ್ನು ಕೂಡ ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳಾಗ್ತಾ ಇದೆ. ಆ ಮಟ್ಟಿನಲ್ಲಿ ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಒಂದಿಷ್ಟು ಒತ್ತಡವೂ ಕೂಡ ಕೇಳಿ ಬರ್ತಿದೆ. ಇತ್ತೀಚೆಗೆ ದೆಹಲಿಗೆ ಹೋದಂತಹ ನಾಯಕರುಗಳು ಕೂಡ ಅದೇ ವಿಚಾರವಾಗಿ ಹೆಚ್ಚುವರಿ ಡಿಸಿಎಂಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳು ಅಂದರೆ ಒತ್ತಡವನ್ನು ಹಾಕ್ತಾ ಇದ್ರು. ಇದೆಲ್ಲದರ ಜೊತೆಗೆ ಹಿಂದೆಯಿಂದ ಅಂದರೆ ಯಾವಾಗ ದಾವಣಗೆರೆ ಉಪಚುನಾವಣೆ ನಡೀತು, ಉಪಚುನಾವಣೆಯ ಬಳಿಕ ಮುಸ್ಲಿಂ ಸಮುದಾಯದ ಎಸ್ಪೆಷಲಿ ಜಮೀರ್ ಅಹಮದ್ ಅವರ ವಿಚಾರವಾಗಿ ಒಂದಿಷ್ಟು ಆಡಿಯೋ ವೈರಲ್ ಆಯಿತು. ಅದಾದ ಬಳಿಕ ಇಬ್ಬರು ನಾಯಕರುಗಳನ್ನು ಅವರವರ ಹುದ್ದೆಯಿಂದ ಕೆಳಗಿಳಿಸಲಾಯಿತು. ಜೊತೆಗೆ ಸಂಪುಟ ವಿಸ್ತರಣೆ ಏನು ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಸಂಪುಟ ರಚನೆ ಆಯಿತು. ಆ ಒಂದು ಮೊದಲ ಪಟ್ಟಿಯಲ್ಲಿಯೇ ಜಮೀರ್ ಅವರ ಹೆಸರು ಇರಬೇಕು ಅನ್ನುವಂತಹ ಒತ್ತಾಯವೂ ಕೂಡ ಕೇಳಿ ಬಂತು. ಆದರೆ ಜಮೀರ್ ಅವರು ಅಲ್ಲಿ ಇರಲಿಲ್ಲ. 2ನೇ ಪಟ್ಟಿಯಲ್ಲಾದರೂ ಅವರ ಹೆಸರು ಇರಬೇಕು ಅನ್ನುವಂತಹದ್ರ ಬೆನ್ನಲ್ಲೇ ಇದೀಗ ಡಿಸಿಎಂ ಹುದ್ದೆಗಳನ್ನು ಕೂಡ ಅಂದರೆ ಒಂದು ಡಿಸಿಎಂ ಹುದ್ದೆಯನ್ನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗ್ತಿದೆ. ಆದರೆ ಹೈಕಮಾಂಡ್ ಇಲ್ಲಿಯವರೆಗೆ ಅಂದರೆ ಯಾವಾಗ ಮೌಲಾನಾಗಳು ಸೇರಿದಂತೆ ಧರ್ಮಗುರುಗಳು ಅಲ್ಪಸಂಖ್ಯಾತ ಸಮುದಾಯವನ್ನು ಕಾಂಗ್ರೆಸ್ ಕಡೆಗಣಿಸ್ತಿದೆ ಅನ್ನುವಂತಹದನ್ನ ಒತ್ತಾಯವನ್ನ ಮಾಡಿದ್ರು. ಜೊತೆಗೆ ಅದನ್ನ ಮುಂದಿನ ಚುನಾವಣೆಯಲ್ಲಿ ಇದು ಹೀಗೆ ಮುಂದುವರೆದ್ರೆ ಮುಂಬರುವಂತಹ ಚುನಾವಣೆಗಳಲ್ಲಿ ಇದರ ಎಫೆಕ್ಟ್ ನೋಡಬೇಕಾಗುತ್ತೆ ಅನ್ನುವಂತಹ ಒಂದು ಬೆದರಿಕೆಯ ರೀತಿಯಲ್ಲಿ ಮಾತನಾಡಿದ್ರು. ಅದೆಲ್ಲವನ್ನ ಗಮನದಲ್ಲಿಟ್ಕೊಂಡಂತಹ ಹೈಕಮಾಂಡ್ ಈ ಬಾರಿ ಆದರೂ ಅಂದರೆ ಅದು ಜಮೀರ್ ಆಗಿರಬಹುದು ಅಥವಾ ಬೇರೆ ಯಾರು ಆ ಒಂದು ಮಾನದಂಡಗಳಿಗೆ ಒಪ್ತಾರೆ ಅಂತಹ ಶಾಸಕರುಗಳು ಹಿರಿಯ ಮುಖಂಡರುಗಳಿಗೆ ಡಿಸಿಎಂ ಹುದ್ದೆಯನ್ನು ಕೊಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಂಗಿತ್ತು ಅನ್ಸುತ್ತೆ. ಆದರೆ ಅದಕ್ಕೆ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕರು ಅಂದರೆ ಸಂಪುಟದಲ್ಲಿ ಜೊತೆಗೆ ಬೇರೆ ಬೇರೆ ಉನ್ನತ ಹುದ್ದೆಗಳನ್ನು ಅವರಿಗೆ ನೀಡೋಣ, ಸದ್ಯಕ್ಕೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಸಂಪುಟ ವಿಸ್ತರಣೆಯ ವೇಳೆಯೇ ಬಹಿರಂಗ ಆಗಬೇಕು. ಇನ್ ಕೇಸ್ ಹೆಚ್ಚುವರಿ ಡಿಸಿಎಂಗಳನ್ನು ಮಾಡ್ತಾರೆ ಅಂತಂದರೆ ಒಂದು ಲಿಂಗಾಯತ ಮತ್ತು ಎಸ್ಟಿ ಸಮುದಾಯ ಜೊತೆಗೆ ಅಲ್ಪಸಂಖ್ಯಾತಕ್ಕೆ ಕೊಟ್ಟರೆ 4 ಜನ ಡಿಸಿಎಂ ಆಗ್ತಾರೆ. ಹಾಗಾಗಿ ಎಲ್ಲವನ್ನು ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕಿಯೇ ಡಿಸಿಎಂ ಸ್ಥಾನಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಮುಂದುವರೆದಿದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದೀಪಾ.